ಪ್ರಿಯ ವೀಕ್ಷಕರೇ, MTM ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು Naukri.com ಇಂದ ಇಂಟರ್ವ್ಯೂ ಕಾಲ್ಸ್ ಹೇಗೆ ಪಡೆದುಕೊಳ್ಳೋದಂತ ತೋರಿಸ್ತೀನಿ. ನಾನು ಆಲ್ರೆಡಿ ತಮ್ಮನೇನಲ್ಲಿ ಮೆನ್ಷನ್ ಮಾಡಿದ್ದೀನಿ Naukri.com ಇಂದ ಇಂಟರ್ವ್ಯೂ ಕಾಲ್ಸ್ ಹೇಗೆ ಬರುತ್ತೆ ಅಂತ. ಸೊ Naukri.com ಇಂದ ಇಂಟರ್ವ್ಯೂ ಕಾಲ್ಸ್ ಬರಬೇಕಿಂತ ಮುಂಚೆ ನಾವು ಆಲ್ರೆಡಿ Naukri.comಲ್ಲಿ ನಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ನಾನು ಕೂಡ ಆಲ್ರೆಡಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರೊಫೈಲ್ನ ಇವಾಗ ಓಪನ್ ಮಾಡ್ಕೊಳ್ತೀನಿ. ಒಂದ್ಸಲ Naukri.com ಹೋಮ್ ಪೇಜ್ನ ನೀವು ಲಾಗಿನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಹೋಮ್ ಪೇಜ್ ಆಗಿರುತ್ತೆ Naukri.com. ಇದು ನನ್ನ ಪ್ರೊಫೈಲು. ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರೊಫೈಲ್ನ ಹೇಗೆ ಅಪ್ಡೇಟ್ ಮಾಡಬೇಕು ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರೊಫೈಲ್ನ ಹೇಗೆ ಅಪ್ಡೇಟ್ ಮಾಡೋದ್ರಿಂದ ಡೈಲಿ ನೌಕರಿಯಿಂದ ಕಾಲ್ಸ್ ಬರುತ್ತೆ. ವಿತೌಟ್ ಸಬ್ಸ್ಕ್ರಿಪ್ಷನ್, ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಪೇ ಮಾಡ್ದೇ ಕಾಲ್ಸ್ ಬರೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಿಮ್ಮ ಅಕೌಂಟ್ನ ಲಾಗಿನ್ ಮಾಡ್ಕೊಂಡಾಗ ಈ ಥರ ಹೋಮ್ ಪೇಜ್ ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ವೀವ್ ಪ್ರೊಫೈಲ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಹೋಗಿ ಈ ಥರ ಕಾಣುತ್ತೆ ನಿಮಗೆ ಇಂಟರ್ಫೇಸು, ಹೋಮ್ ಪೇಜು. ಇಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ ಜಸ್ಟ್ ಯಾವುದೇ ಒಂದು, ಈಗ ರೆಸ್ಯೂಮ್ ಹೆಡ್ಲೈನ್ ಆಗಲಿ, ಕೀ ಸ್ಕಿಲ್ ಆಗಲಿ, ಯಾವುದೇ ಒಂದು, ಇಲ್ಲಿ ರೆಸ್ಯೂಮ್ ಹೆಡ್ಲೈನ್ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತು ಜಸ್ಟ್ ಸೇವ್ ಅಂತ ಕೊಡಿ. ಸೊ ಸಕ್ಸಸ್ ಅಂತ ಬಂತು. ಮತ್ತು ಇಲ್ಲಿ ಕೀ ಸ್ಕಿಲ್ ಅಂತ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಆದಮೇಲೆ ನೀವು ಮತ್ತೆ ಇಲ್ಲಿ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಥರ ಹೋಮ್ ಪೇಜ್ ಇಂಟರ್ಫೇಸ್ ಬರುತ್ತೆ. ನನ್ನ ಪ್ರೊಫೈಲ್ ಬಂದು 100% ಅಪ್ಡೇಟ್ ಆಗಿದೆ. ಸೊ ರೆಸ್ಯೂಮ್ ಹೆಡ್ಲೈನ್, ರೆಸ್ಯೂಮು, ಕೀ ಸ್ಕೈಲ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಡೈಲಿ ಪ್ರೊಫೈಲ್ನ ಬೆಳಗ್ಗೆ ಬಿಫೋರ್ 10 o'clock ಒಳಗೆ ಒಂದು ಸಲ ಅಪ್ಡೇಟ್ ಮಾಡಿ, ಮತ್ತು ಆಫ್ಟರ್ನೂನ್ 1-2 o'clock ಒಳಗೆ ಅಪ್ಡೇಟ್ ಮಾಡಿ, ಈವ್ನಿಂಗ್ 5 o'clock ಒಳಗೆ ಅಪ್ಡೇಟ್ ಮಾಡಿ. ಸೊ ನೀವು ಹೋಗ್ಬಿಟ್ಟು ಸುಮ್ಮನೆ ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಅಪ್ಡೇಟ್ ಅಂತ ಹೋಗಿ ಜಸ್ಟ್ ಇಲ್ಲಿ ರೆಸ್ಯೂಮ್ ಹೆಡ್ಲೈನ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇವ್ ಮಾಡಿ. ಸೊ ಏನಾಗುತ್ತೆ ಅಂದರೆ ಆವಾಗ ನಮ್ಮ ಪ್ರೊಫೈಲ್ ಬಂದ್ಬಿಟ್ಟು ರಿಫ್ರೆಶ್ ಆಗ್ತಾ ಇರುತ್ತೆ. ಸೊ ರಿಕ್ರೂಟರಿಗೆ ನಮ್ಮ ಪ್ರೊಫೈಲ್ ಬಂದ್ಬಿಟ್ಟು ಅವರು ಪ್ರೊಫೈಲ್ ಸರ್ಚ್ ಮಾಡುವಾಗ ನಮ್ಮದು ಫಸ್ಟ್ ಇನ್ ಫಸ್ಟ್ ಔಟ್ ಬೇಸಿಸಲ್ಲಿ ಶೋ ಆಗ್ತಾ ಇರುತ್ತೆ. ಕೀವರ್ಡು ಯಾವ ಥರ ಕೊಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ರೆಸ್ಯೂಮ್ ಹೆಡ್ಲಲ್ಲಿ ಬಂದ್ಬಿಟ್ಟು ಕೀವರ್ಡ್ ಹಾಕಬೇಕು. ನನ್ನ ಪ್ರೊಫೈಲ್ ಬಂದ್ಬಿಟ್ಟು AP ಇನ್ವಾಯ್ಸ್ ಪ್ರೋಸೆಸ್, ಮಾಸ್ಟರ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ P2P. ನೀವೇನಾರ ಸಾಫ್ಟ್ವೇರಲ್ಲಿ ಏನಾರ ಮಾಡಿದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಮಾಡಿ. ಬೇರೆ ಒಂದೀಗ ಅಕೌಂಟ್ಸ್ ರಿಸೀವಬಲ್ ಪ್ರೊಸೆಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅಕೌಂಟ್ಸ್ ರಿಸೀವಬಲ್ ಅಂತ ಹಾಕಿ. ಕ್ಲೌಡ್ಸ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಕ್ಲೌಡ್ಸ್ ಮ್ಯಾನೇಜ್ಮೆಂಟ್ BE ಇಂಜಿನಿಯರಿಂಗ್ ಅಂತ ಹಾಕಿ. ಸೊ ರಿಕ್ರೂಟರಿಗೆ ಪ್ರೊಫೈಲ್ನ ಸರ್ಚ್ ಮಾಡುವಾಗ ಕೀವರ್ಡ್ ತುಂಬ ಈಸಿಯಾಗಿರಬೇಕು. ಏನಕ್ಕೆ ಅಂದರೆ ಈಗ ನಾವು ಜಾಬ್ ಸರ್ಚ್ ಮಾಡುವಾಗ ಇಲ್ಲಿ ಸರ್ಚ್ ಜಾಬ್ ಇಯರ್ ಅಂತ ಇರುತ್ತೆ. ಸೊ ಇಲ್ಲಿ ಕೀವರ್ಡಿಂದ ನಾವು ಸರ್ಚ್ ಮಾಡ್ತೀವಿ. ಸೊ ನನ್ನ ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ ಜಾಬು, ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತ ಹೊಡೆದ್ರೆ ನನಗೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಜಾಬ್ ಮತ್ತು ಬೆಂಗಳೂರು ಲೊಕೇಶನ್, ಇಲ್ಲ ಹೈದ್ರಾಬಾದ್, ಇಲ್ಲ ಚೆನ್ನೈ, ವಿಚ್ ಲೊಕೇಶನ್, ನೀವು ಯಾವ ಲೊಕೇಶನ್ಗೆ ಜಾಬ್ನ ನೋಡ್ತಾ ಇದ್ದೀರಾ ಅಂತೇಳಿ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಪರ್ಟಿಕ್ಯುಲರ್ ಆಗಿ ಬ್ಯಾಂಗ್ಳೂರು ಲೊಕೇಶನು ಮತ್ತು ನಿಮ್ಮ ಕೀವರ್ಡ್ ಏನಿರುತ್ತೋ ಅಕೌಂಟ್ ಎಕ್ಸಿಕ್ಯೂಟಿವ್ ಆರ್ ಇನ್ವಾಯ್ಸ್ ಪ್ರೊಸೆಸಿಂಗ್ ಆರ್ ಅಕೌಂಟ್ಸ್ ರಿಸೀವಬಲ್ಲು. ಸೊ ನಿಮ್ಮ ಪ್ರೊಫೈಲು ಯಾವ ರೀತಿ ಕೀವರ್ಡ್ನ ಹಾಕಿರ್ತೀರೋ ಅದ್ರ ಮೇಲೆ ನಿಮಗೆ ಇಲ್ಲಿ ಪ್ರೊಫೈಲ್ಗಳು ಮತ್ತು ಜಾಬ್ ಓಪನಿಂಗ್ಸ್ ಶೋ ಆಗ್ತಾ ಹೋಗುತ್ತೆ. ಅದೇ ರೀತಿ ರಿಕ್ರೂಟರ್ಗಳು ನಮ್ಮ ಪ್ರೊಫೈಲ್ನ ನೋಡುವಾಗ ನಾವು ಪರ್ಫೆಕ್ಟಾಗಿರೋ ಕೀವರ್ಡ್ಸ್ನ ಹಾಕಬೇಕು. ಯಾವ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ,
ಅಕೌಂಟ್ಸ್ ಪೇಬಲ್ ಇದ್ದರೆ ಅಕೌಂಟ್ಸ್ ಪೇಬಲ್ಲು, ಇನ್ವಾಯ್ಸ್ ಪ್ರೊಸೆಸಿಂಗಲ್ಲಿದ್ದರೆ ಇನ್ವಾಯ್ಸ್ ಪ್ರೊಸೆಸಿಂಗು, P2P ಅಲ್ಲಿದ್ದರೆ P2P, ಸಾಫ್ಟ್ವೇರ್ ಕ್ಲೌಡ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿದ್ದರೆ ಕ್ಲೌಡ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು, ಡಾಟಾ ಅನಾಲಿಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಡಾಟಾ ಅನಾಲಿಸ್ಟ್ ಅಂತ ಹಾಕಿ. ಸೊ ನೀವು ಕೀವರ್ಡ್ನ ಸರಿಯಾಗಿ ಹಾಕೋದ್ರಿಂದ ರಿಕ್ರೂಟರ್ಗೆ ನಿಮ್ಮ ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಮತ್ತು ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು Naukri.com-ಇಂದ ಕಾಲ್ಸ್ನ ಪಡ್ಕೋಬೋದು ಮತ್ತು ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಎವ್ರಿ ಮಾರ್ನಿಂಗ್ ಬಿಫೋರ್ 10 o'clock ಆ್ಯಂಡ್ ಆಫ್ಟರ್ನೂನ್ 2 o'clock ಆ್ಯಂಡ್ ಈವ್ನಿಂಗ್ ಬಿಫೋರ್ 6 o'clock ಆರ್ 5:30 ಒಳಗೆ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿ ಜಸ್ಟ್ ಅಪ್ಡೇಟಿಗೆ ಹೋಗಿ ನೀವು ಯಾವ್ದಾರ ಒಂದು ಸುಮ್ಮನೆ ಈಗ V1 ಅಪ್ಡೇಟ್ ಪ್ರೊಫೈಲಿಗೆ ಹೋಗಿ ಜಸ್ಟ್ ಇಲ್ಲಿ ರೆಸ್ಯೂಮ್ ಹೆಡ್ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೋಗಿ ಸೇವ್ ಕೊಡಿ. ಸೊ ಮತ್ತೆ ಕೀ ಸ್ಕಿಲ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಮತ್ತೆ ಸೇವ್ ಕೊಡಿ. ಈ ಥರ ಯಾವಾಗಲೂ ನಿಮ್ಮ ನೌಕರಿ ಪ್ರೊಫೈಲ್ನ ಡೈಲಿ 3 times ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಪ್ರೊಫೈಲು ರಿಫ್ರೆಶ್ ಆಗುತ್ತೆ. ನೀವು ಒಂದ್ಸಲ ಅಪ್ಡೇಟ್ ಮಾಡಿಬಿಟ್ಟು 1 ವಾರ ಆದರೂ 3 days ಆದರೂ 4 days ಆದರೂ ಲಾಗಿನೇ ಆಗಿಲ್ಲ, ರಿಫ್ರೆಶೇ ಮಾಡಿಲ್ಲ, ಏನೂ ಡೀಟೇಲ್ಸ್ನ ಅಪ್ಡೇಟೇ ಮಾಡಿಲ್ಲ ಅಂದರೆ ನಿಮಗೆ ನಿಮ್ಮ ಪ್ರೊಫೈಲು ರಿಕ್ರೂಟರ್ಗೆ ಶಾರ್ಟ್ ಲಿಸ್ಟ್ ಆಗಲ್ಲ. ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನೀವು ಕಾಲ್ಸ್ನ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒಂದ್ಸಲ ನೌಕರಿ ಪ್ರೊಫೈಲ್ ಅಪ್ಡೇಟ್ ಆದಾದಮೇಲೆ ನೀವು ಜಿಮೇಲ್ನ ಸೈನ್ ಇನ್ ಮಾಡ್ಕೋಬೇಕು. ಜಿಮೇಲ್ನ ಡೈಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್, ಮಾರ್ನಿಂಗ್ ಹಾಫ್ ಆನ್ ಅವರ್ ಮತ್ತು ಈವ್ನಿಂಗ್ ಹಾಫ್ ಆನ್ ಅವರ್ ಮತ್ತು ನೈಟ್ ಹಾಫ್ ಆನ್ ಅವರ್ನ ಚೆಕ್ ಮಾಡ್ತಾ ಇರಿ. ಸೊ ಇಲ್ಲಿ ರಿಫ್ರೆಶ್ ಕೊಡೋದ್ರಿಂದ ನಿಮಗೆ ಜಿಮೇಲ್ಸ್ ಬಂದಿರುತ್ತೆ. ಸೊ ನೀವು ನೈಟ್ ಡೈಲಿ ಚೆಕ್ ಮಾಡೋದ್ರಿಂದ ನಿಮ್ಮ ಪ್ರೊಫೈಲ್ ಯಾರ್ಯಾರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಏನೇನು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ಯಾರ್ಯಾರು ಫೇಸ್ ಟು ಫೇಸ್ ಇಂಟರ್ವ್ಯೂನ ಶೆಡ್ಯೂಲ್ ಮಾಡಿದ್ದಾರೆ ಅನ್ನೋದು ಬಂದಿರುತ್ತೆ. ಮತ್ತು ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗೋವಂಥ ಫೇಸ್ ಟು ಫೇಸ್ ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ. ಸೊ ನೀವು Naukri.com-ನ ಡೈಲಿ ಸೈನ್ ಇನ್ ಮಾಡಿ ಅಪ್ಡೇಟ್ ಮಾಡೋದ್ರ ಜೊತೆ ಜಿಮೇಲ್ನ ಡೈಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 hour ಚೆಕ್ ಮಾಡಲೇಬೇಕು. ಸೊ ಪ್ಯಾರಲಲ್ ಆಗಿ ಎರಡನ್ನೂ ಸೈನ್ ಇನ್ ಮಾಡಿ ಪ್ರೊಫೈಲ್ನ ಅಪ್ಡೇಟ್ ಮಾಡಿ ಜಿಮೇಲಲ್ಲಿ ಮೇಲ್ಸ್ ಫಾಲೋ ಅಪ್ ಮಾಡೋದ್ರಿಂದ ಡೈಲಿ ನಿಮಗೆ ಕಾಲ್ಸ್ ಬರುತ್ತೆ. ಕಾಲ್ಸ್ ಬರೋದ್ರಿಂದ ನಿಮಗೆ ಆದಷ್ಟು ಬೇಗ ಜಾಬ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ.